ಇನ್ನು ಇದೇ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರ ಆಯ್ಕೆ ಚುನಾವಣೆಯ ಮುಂದೂಡಿಕೆಯ ಬಗ್ಗೆ ಚುನಾವಣೆ ಏನು ಮುಂದೂಡಿಕೆ ಆಗಿದೆ ಅದರ ಬಗ್ಗೆ KR ರಾಜೇಂದ್ರ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. KN ರಾಜಣ್ಣ ಅವರ ಪುತ್ರ MLC KR ರಾಜೇಂದ್ರ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು. ಇದರ ಹಿಂದೆ ಯಾವುದೋ ಕಾಣದ ಕೈ ಕೆಲಸ ಮಾಡಿರಬಹುದು ಅಂತ KR ರಾಜೇಂದ್ರ ಹೇಳಿದ್ದಾರೆ. ಕೋರಂ ಇಲ್ಲ ಅನ್ನೋ ಕಾರಣಕ್ಕೆ ಚುನಾವಣೆ ಮುಂದೆ ಹೋಗಿದೆ ಅಂತ ಅವರು ಇದೇ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಅಪೆಕ್ಸ್ ಚುನಾವಣೆಯಲ್ಲಿ ಇದೇ ಮೊದಲ ಬಾರಿ ಈ ರೀತಿಯಲ್ಲಿ ಆಗಿರೋದು. ನಿರ್ದೇಶಕರ ಬೆಂಬಲ ಇರೋರೇ ಅಧ್ಯಕ್ಷರಾಗಬೇಕು ಅಂತ ಹೇಳಿದ ರಾಜೇಂದ್ರ ಅವರು KR ರಾಜೇಂದ್ರ ಅವರು ಈ ಮಾತನ್ನ ಹೇಳಿರುವಂಥದ್ದು. ಈಗ ನಾಮಪತ್ರವನ್ನು ರಾಜಣ್ಣವ್ರು ಸಲ್ಲಿಸಬೇಕಾಗಿತ್ತು. ಅದು ಸ್ವಲ್ಪ ಕಾರಣಾಂತರಗಳಿಂದ ಅದನ್ನು ಈಗ ಚುನಾವಣೆನೇ ಮುಂದೂಡಿರುವಂಥದ್ದು. ಅದೇ ವಿಚಾರವಾಗಿ ಬೆಳ್ಳಿ ಪ್ರಕಾಶ್ ಅವರು ಅಧ್ಯಕ್ಷರಿಗೆ ನಾಮಪತ್ರ ಸಲ್ಲಿಸಿದ್ರು. ಮತ್ತು ನಮ್ಮ ರಾಯಚೂರು ಬಯ್ಯಾಪುರ ಅವರು ಉಪಾಧ್ಯಕ್ಷಕ್ಕೆ ನಾಮಪತ್ರ ಸಲ್ಲಿಸಿದ್ರು. ಇಬ್ಬರು ವಿತ್ಡ್ರಾಲ್ ಮಾಡಿದ್ದಾರೆ. ಸೊ ಇದು ಏನು ಹಿನ್ನೆಲೆ ಏನಿದೆ ಅನ್ನೋವಂಥದ್ದು ಇನ್ನೂ ಇಲ್ಲ. ಬಟ್ ಸದ್ಯದ ಪರಿಸ್ಥಿತಿಗೆ ಈಗ ಚುನಾವಣೆಯನ್ನು ಮುಂದೂಡಿದ್ದಾರೆ. ರಾಜಣ್ಣವರು ಅವಿರೋಧವಾಗಿ ಆಯ್ಕೆ ಆಗಬೇಕಾಗಿತ್ತು, ಯಾಕೆ ಇಷ್ಟೊಂದು ಗೊಂದಲ ಆಯಿತು? ನೋಡಿ, ಇವತ್ತು ಅಪೆಕ್ಸ್ ಬ್ಯಾಂಕಲ್ಲಿ ಏನು ಈ ಥರ ನಡೆದಿದೆ, ಇದು ಅಪೆಕ್ಸ್ ಬ್ಯಾಂಕ್ ಇತಿಹಾಸದಲ್ಲಿ ಪ್ರಥಮ ಬಾರಿ. ಯಾವಾಗಲೂ ಚುನಾವಣೆ ಅಧ್ಯಕ್ಷರಿಗೆ ನಡೆಯೋದಿಲ್ಲ. ಎಲ್ಲ ಸೀನಿಯರ್ ಡೈರೆಕ್ಟರ್ಗಳು ಹಿಂದೆ ಕೂತ್ಕೊಂಡು ಅಧ್ಯಕ್ಷ ಉಪಾಧ್ಯಕ್ಷರು ಚುನಾವಣೆ ನಡೆಯುವಂಥದ್ದು. ಆದರೆ ಈ ಚುನಾವಣೆಗೆ ಏನು ಇವತ್ತು ಪ್ರೋಸೆಸ್ ನಡೆದಿದೆ, ನಡಿಬಾರ್ದಿತ್ತು. ಬಟ್ ಈಗ ಆಗೋಗಿದೆ. ಬಟ್ ಆದರೆ ಮುಂದಿನ ದಿನದಲ್ಲಿ ಇದು ಯಾವತ್ತು ಮತ್ತೆ ದಿನಾಂಕವನ್ನು ನಿಗದಿಪಡಿಸ್ತಾರೆ ನೋಡಿ ಮಾಡಬೇಕು. ಯಾವ ಕಾರಣಕ್ಕೆ ಈ ಬೆಳವಣಿಗೆ ಆಯಿತು? ಕಾರಣ ಇನ್ನೂ ಯಾರಿಗೂ ಗೊತ್ತಿಲ್ಲ. ಗೊತ್ತಿಲ್ಲದೆ ಆಗೋಕ್ಕೆ ಸಾಧ್ಯ ಇಲ್ಲ. ಒಂದು ಘಟನೆ ಆಗಿದೆ ಅಂದ್ರೆ ಇಂಥ ಒಂದು ಚುನಾವಣೆ ನಡಿಬೇಕು ಅಂತ ಹೇಳಿದ್ರೆ ಕೋರಂ ಇರಬೇಕು, ನಿರ್ದೇಶಕರುಗಳ ಕೋರಂ ಇರಬೇಕು. ಸೊ ಇವತ್ತು ಆ ಚುನಾವಣೆಯಲ್ಲಿ ಕೋರಂ ಕಡಿಮೆ ಇದೆ. ಸೊ ಆ ಒಂದು ದೃಷ್ಟಿ ಇಟ್ಕೊಂಡು ಇವತ್ತು ಚುನಾವಣೆಯನ್ನು ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರ ಸಂಖ್ಯೆನೇ ಜಾಸ್ತಿ ಇದೆ. ನಮ್ಮದೇ ಸರ್ಕಾರ ಇದೆ. ಸರ್ಕಾರ ಇದ್ರೂ ಕಾಣದ ಕೈಗಳು ಭಾಳ ಅಷ್ಟು ನಡೆದಿದೆ ಇಲ್ಲಿ, ಆಯ್ತೇನಪ್ಪ. ಸೊ ಅದೇನೇನು ನಡೆದ್ರು ಈಗ ಚುನಾವಣೆ ಮುಂದಾಗಿದೆ. ಮುಂದಿನ ದಿನಾಂಕ ಯಾವತ್ತು ದಿನಾಂಕ ನಿಗದಿಪಡುತ್ತಾರೆ ಅವತ್ತು ಚುನಾವಣೆ. ಅಲ್ಲ, ರಾಜಣ್ಣವರು ಅಧ್ಯಕ್ಷಕ್ಕೆ ಆಕಾಂಕ್ಷಿ ಇರೋದು ನಿಜ. ಇನ್ನೂ 2 ತಿಂಗಳಲ್ದಿರ ಇನ್ನೂ 6 ತಿಂಗಳಾದ್ರೂ ಅವರೇ ಅಧ್ಯಕ್ಷಕ್ಕೆ ಆಕಾಂಕ್ಷಿ ಇದ್ದೇ ಇರ್ತಾರೆ. ಅದರಲ್ಲೇ ಕರೆ ಮಾಡಿ ಚುನಾವಣೆ ಮುಂದೂಡಿ ಅಂತ ಸಲಹೆ ಕೊಟ್ಟಿದ್ದಾರೆ. ಅಲ್ಲ, ಕರೆ ಮಾಡಿ ಮಾತಾಡಿದ್ದಾರೆ ಅಂತ ಮಾಹಿತಿ ಇದೆ. ಬಟ್ ಅವ್ರು ಏನಕ್ಕೆ ಮುಂದೂಡಿಕೆ ಮಾಡಿದ್ದಾರೆ ಅಂತ ಸುರ್ಜೇವಾಲ ಅವ್ರು ಹೇಳಿದ್ದಾರೆ ಅನ್ನೋಂಥ ಮಾಹಿತಿ ನಮ್ಮಲ್ಲಿಲ್ಲ, ನನ್ನಲ್ಲಿಲ್ಲ. ಏನೇ ತೀರ್ಮಾನ ಮಾಡಿದ್ರು ಮುಖ್ಯಮಂತ್ರಿಗಳೇ ಮಾಡಿರೋದಲ್ಲ ಈಗ. ಮುಖ್ಯಮಂತ್ರಿಗಳೇ ಮಾಡಿದ್ರು. ಅದು ಯಾಕೆ ಅಂತ, ಯಾಕಂದ್ರೆ ರಾಜಣ್ಣವ್ರ ಆಪ್ತರಿದ್ದಾರೆ ಮುಖ್ಯಮಂತ್ರಿಗಳಿಗೆ. ಸಭೆ ಮಾಡಿದ್ರು, ಮೊನ್ನೆ ಮಾಡಿದ್ರು, ನಿನ್ನೆ ಮಾಡಿದ್ರು. ನೋಡಿ, ಈಗ ನಾನು ಅದನ್ನೇ ಹೇಳ್ತಾ ಇರೋವಂಥದ್ದು, ಮುಂದೂಡೋಕ್ಕೆ ಪ್ರಶ್ನೆ ಬರೋವಂಥದ್ದು ಕೋರಂ ಬೇಕು. ಸೊ ಕೋರಂ ಸಮಸ್ಯೆ ಇರೋದ್ರಿಂದ ಚುನಾವಣೆ ಮುಂದೂಡಿದ್ದಾರೆ. ಹೈಕಮಾಂಡ್ ಇಂಟರ್ಫಿಯರ್ ಆಗಿದೆ ಅಥವಾ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅಂತ ಮಾತುಗಳನ್ನು ನನಗೆ ಅದು ಹೆಚ್ಚು ಮಾಹಿತಿ ಇಲ್ಲ. ಅದಕ್ಕೆ ಬಂದಂಥ ಸಂದರ್ಭದಲ್ಲಿ ಏನಾದ್ರು ಮಾಹಿತಿ ಬಂದರೆ ನಾನು ಹೇಳ್ತೀನಿ. ಅಲ್ಲ, ನಾಮಿನೇಷನ್ ಹಾಕಬೇಕು ಅಂತ ಹೇಳಿದ್ರೆ ಕೋರಂ ಬೇಕಲ್ಲ. ಕೋರಂ ಬೇಕು. ಮೀಟಿಂಗ್ ಮಾಡ್ತಾರೆ, ಮೀಟಿಂಗಲ್ಲಿ ಕೋರಂ ಬೇಕು. ಸೈನಿಂಗ್ ತೊಗೊಂಡ್ರೆ ನಿರ್ದೇಶಕರುಗಳು, ಆ ನಿರ್ದೇಶಕರು ಸೈನ್ ತೊಗೊಬೇಕು ಅಂತ ಹೇಳಿದ್ರೆ ಮಿನಿಮಮ್ 10 ಜನ ಇರಬೇಕಲ್ಲ. 10 ಜನ ಇದ್ದರೆ ನೋಡ್ಬೇಕು ಏನು ಅದ್ರ ಬಗ್ಗೆ. ರಾಜಣ್ಣ ಅವರ ವಿರುದ್ಧ ಅದು ನೋಡೋಣ ಅವತ್ತಕ್ಕೆ. ಇನ್ನು ಎಲೆಕ್ಷನ್ ದಿನಾಂಕ ರಾಜಣ್ಣ ಅವರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.